ಶಿಕ್ಷಣ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದ 3 ಬದಲಾವಣೆಗಳು ಇಲ್ಲಿ ಆಗಿದ್ದಾವೆ. ಸೊ ಈ ಒಂದು ಡ್ರಾಫ್ಟ್ ರೂಲ್ಸಿಂದ ಫೈನಲ್ ರೂಲ್ಸ್ವರೆಗೆ ಈ 3 ಪ್ರಮುಖ ಬದಲಾವಣೆಗಳು ಯಾವುವು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತಂದರೆ, ಈಗೇನು ನಿಮಗೆ ಡ್ರಾಫ್ಟ್ ರೂಲ್ಸ್ ಇತ್ತು ಅದು ಫೈನಲ್ ಆಗಿ ಬಂದಿದೆ. ಈ ಒಂದು ಫೈನಲಲ್ಲಿ ಈ ಎಕ್ಸಾಮ್ನ ಒಂದು CET ನಿಮ್ಮ ಒಂದು ವೆಯ್ಟೇಜ್ ಏನು ತಗೊಳ್ತಾ ಇದ್ರು ಅದು ಯಾವುದೇ ಥರದ ಬದಲಾವಣೆ ಆಗಿಲ್ಲ. ಆದರೆ ಪರೀಕ್ಷೆಯಲ್ಲಿ ಪ್ರಮುಖ ಬದಲಾವಣೆ ಏನಾಗಿದೆಯಪ್ಪ ಅಂತಂದರೆ, ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಇದು ಒಳಗೊಂಡಿಲ್ಲ. ಸೊ ಮೊದಲನೇ ಒಂದು ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಇಲ್ಲಿ ವಿವರಣಾತ್ಮಕ ಪ್ರಶ್ನೆ ಅಂದರೆ ಕೇವಲ ಇಲ್ಲಿ OMR ಮಾದರಿಯ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ನಾವಿಲ್ಲಿ ನೋಡ್ತಾ ಇದ್ವಿ. ಇದು 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿ ಹೈಸ್ಕೂಲ್ ಶಿಕ್ಷಕರಿಗೆ ಹಾಗೂ HSTR ಹೈಸ್ಕೂಲ್ ಶಿಕ್ಷಕರಿಗೆ ಮತ್ತು ಹೈಸ್ಕೂಲ್ನ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಇನ್ನು ಗಣಕಯಂತ್ರ ಶಿಕ್ಷಕರಿಗೂ ಕೂಡ ಅನ್ವಯಿಸುತ್ತೆ. ಎಲ್ಲೂ ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪು ಪ್ರಶ್ನೆ ಪತ್ರಿಕೆ ಸಿಗೋದಿಲ್ಲ. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ನಾವಿಲ್ಲಿ ಏನು ಅಂತ ನೋಡೋದಾದರೆ, ಅದೇನಪ್ಪ ಅಂತಂದರೆ, ಈ ವೆಯ್ಟೇಜ್ ಅಂಕದ ಜೊತೆಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಬಾರಿ ಅಂತ ಹೇಳೋದಾದರೆ, ಸಿಲೆಬಸ್ನಲ್ಲಿ ಹಿಂದೆ ಮೊದಲು ಏನು ಮಾಡ್ತಾಯಿದ್ರು, ಈಗ ಆಲ್ರೆಡಿ GPT ಆಗಿರ್ತಕ್ಕಂಥವರು ಅಥವಾ PST ಆಗಿ ವರ್ಕ್ ಮಾಡ್ತಕ್ಕಂಥವರು ಮತ್ತೆ PST ಎಕ್ಸಾಮನ್ನು ಬರಿತಾ ಇದ್ದರು, ಅಥವಾ GPT-ಯವರು ಮತ್ತೆ GPT-ಯನ್ನು ಬರಿತಾ ಇದ್ದರು. ಹೌದಾ? ಸೊ ಈಗ ಆಲ್ರೆಡಿ ಇರ್ತಕ್ಕಂಥವರು ತಮ್ಮ ಸ್ಥಾನವನ್ನು ಬದಲಾಯಿಸೋಕ್ಕೆ, ಫಾರ್ ಎಕ್ಸಾಂಪಲ್ ಅವರು ತಮ್ಮ ಒಂದು ನೇಟಿವ್ ಪ್ಲೇಸ್ ಬಿಟ್ಟು ಬೇರೆ ಕಡೆ ಎಲ್ಲೋ ಅಪಾಯಿಂಟ್ ಆಗಿರ್ತಾರೆ, ಅವರು ತಮ್ಮ ನೇಟಿವ್ ಪ್ಲೇಸಿಗೆ ಹೋಗಲಿಕ್ಕೆ ಟ್ರಾನ್ಸ್ಫರ್ ಸಿಕ್ಕಿರೋದಿಲ್ಲ. ಅಂಥವರು ಏನು ಮಾಡ್ತಿದ್ದಾರೆ, ಸೇಮ್ ಕೇಡರಲ್ಲಿ ಎಕ್ಸಾಮನ್ನು ಬರೆದು ಹೋಗ್ತಾಯಿದ್ರು. ಅದು ಈಗ ಬಂದಾಗುತ್ತೆ, ಅಂದರೆ ಸ್ಟಾಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೇವಾನಿರತ ಶಿಕ್ಷಕರ ಒಂದು ಅರ್ಹತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಸೇವಾನಿರತ ಶಿಕ್ಷಕರೊಬ್ಬರು ಅವರು ಯಾವ ವೃಂದದ ಹುದ್ದೆಯನ್ನು ಹೊಂದಿರುತ್ತಾರೋ ಅದೇ ವೃಂದದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸಕ್ಕತ್ತಲ್ಲ, ಅಂದರೆ ಎಕ್ಸಾಮಿನೇಷನನ್ನು ಬರೆಯೋಂಗೇ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು GPT ಅಂತಂದರೆ ನಾನು ಮತ್ತೆ GPTಗೆ ಬರೆಯೋಂಗಿಲ್ಲ ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಬದಲಾವಣೆ. ಸೊ ಈ ಬದಲಾವಣೆಯನ್ನು ನಾವು ಇಲ್ಲಿ ನೋಡ್ಬೋದು. ಮೊದಲನೇದು ಡಿಸ್ಕ್ರಿಪ್ಟಿವ್ ಟೈಪು ಪೇಪರ್ ಇಲ್ಲ. ಎರಡನೇದಾಗಿ ಸೇಮ್ ಕೇಡರು, ಈಗ ಆಲ್ರೆಡಿ GPT ಆಗಿರ್ತಕ್ಕಂಥವ್ರು ಮತ್ತೆ GPT ಪರೀಕ್ಷೆಯನ್ನು ಬರೆಯೋಂಗಿಲ್ಲ. ಇದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಇನ್ನೊಂದು ಬದಲಾವಣೆ ಏನಪ್ಪ ಅಂತಂದರೆ, ಯಾರೆಲ್ಲ ಈಗ ಸ್ಪೆಸಿಫಿಕ್ ಪೇಪರನ್ನು ಬರಿತಾ ಇದ್ದೀರಿ, ಅಂದರೆ ಸೆಕೆಂಡ್ ಪೇಪರು, ಇನ್ನೊಂದು ಬದಲಾವಣೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ಈ ಹಿಂದೆ ಇದ್ದಂಥ ಪೇಪರ್ 3 ಇಲ್ಲ. ಈಗ ಕಾಮನ್ ಆಗಿ 3ನೇ ಪತ್ರಿಕೆ ಏನು ನೀವು ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಏನು ಕೊಟ್ಟು ಮೊದಲೆಲ್ಲ ನಾವು ಪರೀಕ್ಷೆ ಬರೆದಾಗ ಕನ್ನಡ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿತಾಯಿದ್ರು. ಬಟ್ ಈಗ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಬರಿಬೇಕು ಅಂತೇಳಿ ಒಂದು ಡ್ರಾಫ್ಟ್ ರೂಲ್ಸ್ ಬಂದಿತ್ತು. ಆದರೆ ಈಗ ಈ ಪೇಪರ್ 3 ಕಾನ್ಸೆಪ್ಟೇ ಇಲ್ಲ. ಪೇಪರ್ 1 ಸಾಮಾನ್ಯ ಜ್ಞಾನ, ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಪೇಪರು. ನೆಕ್ಸ್ಟು ಇಲ್ಲಿಗೆ ಮುಗೀತು. OMR ಮಾದರಿಯಲ್ಲಿ ಪರೀಕ್ಷೆ ನಡೆಯುತ್ತೆ. ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇಲ್ಲ. ಸೇವಾನಿರತ ಶಿಕ್ಷಕರಿಗೆ ಅದೇ ಕೇಡರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಅವಕಾಶ ಇಲ್ಲ. ಇನ್ ಕೇಸ್ PST ಇದ್ದು GPT ಬರಿತೀವಿ ಅಂದರೆ ಓಕೆ, ಅಥವಾ ಹೈಸ್ಕೂಲ್ ಬರೀತಾರಂದರೆ ಓಕೆ, ಅಥವಾ GPT ಇದ್ದು GPTನೇ ಬರೀಬೇಕು ಅಂದರೆ ಇಲ್ಲ. ಇನ್ನು ಪೇಪರ್ 3ನ ಕ್ಯಾನ್ಸಲ್ ಮಾಡಿದ್ದಾರೆ. ಪೇಪರ್ 3 ಇಲ್ಲ, ಓನ್ಲಿ 2 ಪೇಪರು, ಎರಡೂ ಕೂಡ OMR ಮಾದರಿ. ಇನ್ನೊಂದು ಪ್ರಮುಖವಾದ ಬದಲಾವಣೆಯನ್ನು ನೀವಿಲ್ಲಿ ನೋಡ್ಬೋದು. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ GPTಗೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಅವರಲ್ಲಿ ಪತ್ರಿಕೆ 1 ಕಾಮನ್ ಪೇಪರ್, ಇದು ಕನ್ನಡ, ಇಂಗ್ಲೀಷು, ಜನರಲ್ ನಾಲೆಡ್ಜು ಮತ್ತು ಕರೆಂಟ್ ಇವೆಂಟ್ಸು, ಸೈಕಾಲಜಿ, ವ್ಯಾಲ್ಯೂ ಎಜುಕೇಷನ್, ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಂಪ್ಯೂಟರ್, ಇದನ್ನು ನೀವು 100 ಮಾರ್ಕ್ಸಿಗೆ ಬರೀತೀರಾ. ಮೊದಲು ಇದು 150 ಮಾರ್ಕ್ಸಿಗಿತ್ತು. ಓಕೆ, ಈಗ 100 ಮಾರ್ಕ್ಸಿಗಿದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಇಲ್ಲಿ ನೀವು ಸಬ್ಜೆಕ್ಟ್ ವೈಸನ್ನು ನೀವು ಅಬ್ಸರ್ವ್ ಮಾಡಿದರೆ, ಭಾಷಾ ಶಿಕ್ಷಕರಿಗೆ GPT ಕನ್ನಡ, ಸೊ ಕನ್ನಡ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ನವ್ರಿಗೆ ಇಂಗ್ಲೀಷ್ ಇರುತ್ತೆ. ಗಣಿತದವರಿಗೆ ಇಲ್ಲಿ ನೋಡಿ, ಮೊದಲು ಈ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ ಸೇಮ್ ಇತ್ತು. ಸೊ ಬಟ್ ಈಗ
ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಗಣಿತ ಮತ್ತು ಭೌತಶಾಸ್ತ್ರದ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಮಾತ್ರ ಕೇಳ್ತಾರೆ. ಅಂದರೆ ನಿಮಗೆ ಇಲ್ಲಿ ಕೆಮಿಸ್ಟ್ರಿ, ಬಯಾಲಜಿ ಕ್ವಶನ್ಸ್ ಬರೋದಿಲ್ಲ. CB ಮೆಥಡ್ನವರ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಅನ್ವಯಿಸೋದಿಲ್ಲ. ಸೊ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಇನ್ನು ನಾನು ಆಗಲೇ ಹೇಳ್ದಂಗೆ ಕೆಮಿಸ್ಟ್ರಿ ಮೀನ್ಸ್ ಜೀವವಿಜ್ಞಾನ ಶಿಕ್ಷಕರು, ಬಯಾಲಜಿ ಕೆಮಿಸ್ಟ್ರಿ ಬರೀತಕ್ಕಂಥವ್ರಿಗೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಇಲ್ಲ. ಸೊ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬಿಟ್ಟರೆ ಮತ್ತು ಬೇರೆ ಯಾವುದೇ ಸಬ್ಜೆಕ್ಟು ಅಂದರೆ ನಿಮಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಈ ಹಿಂದೆ ಇದ್ದಂತೆ ಇಲ್ಲ. ನಿಮ್ಮ ಸಬ್ಜೆಕ್ಟ್ ಅಷ್ಟೇ ನೀವೇನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಇದಿಷ್ಟನ್ನು ನೀವು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಕೊನೆಯದಾಗಿ ನೀವು ಇನ್ನೊಂದು ಏನು ಬದಲಾವಣೆ ಅಂತ ಹೇಳಿದ್ರೆ, ಈ ಒಂದು ಪರೀಕ್ಷೆಗೆ ಟೈಮ್ ನಿಮಗೆ ಕೇವಲ 45 ಡೇಸ್ ಕೊಡ್ತಾ ಇದ್ದಾರೆ. ಅದು ಯಾವಾಗ ಅಂತ ಹೇಳಿದರೆ ಇವತ್ತಿಂದ ಅಲ್ಲ, ಸಿಲೆಬಸ್ಸನ್ನು ಕೊಟ್ಟು ಅಲ್ಲಿಂದ 45 ದಿನದ ಒಳಗೆ ನೀವೇನು ಮಾಡ್ಕೋಬೇಕು ಅಂದರೆ ನಿಮ್ಮ ಸಿದ್ಧತೆಯನ್ನು ಪರೀಕ್ಷೆಗೆ ರೆಡಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಕ್ಷಣದ ಒಂದು ಬದಲಾವಣೆಗಳು. ಸೊ ಇದಕ್ಕೂ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಈ ನಂಬರ್ 8123441226 ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ನನಗೆ ಗೊತ್ತಿದ್ದರೆ ಖಂಡಿತ ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ಹಾಗೆ ಸಾಧ್ಯವಾದರೆ ವಾಯ್ಸ್ ಮೆಸೇಜಲ್ಲಿ ಕೇಳಿದರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಸರ್ ನನ್ನ ಕ್ವಾಲಿಫಿಕೇಷನ್ ಈ ಥರ ಇದೆ, ನಾನು ಈಗ ಆಲ್ರೆಡಿ TETನ ಪಾಸ್ ಮಾಡಿದ್ದೀನಿ, ನಾನು ಇದಕ್ಕೆ ಎಲಿಜಿಬಲ್ ಆಗ್ತೀನಾ, ಅಥವಾ ಈ ಸಬ್ಜೆಕ್ಟ್ಗಳನ್ನು ನಾನು ಓದ್ಬೋದಾ, ಅಥವಾ ನಾನು ಯಾವ ಸಬ್ಜೆಕ್ಟ್ಗಳನ್ನು ಓದಿದರೆ ನನಗೆ ಹೆಲ್ಪ್ಫುಲ್ ಆಗುತ್ತೆ, ಅಥವಾ ನಾನು ಈ ಪ್ಲೇಸಲ್ಲಿದ್ದೀನಿ, ನನಗೆ ಏನೋ ಇದು ಡಾಕ್ಯುಮೆಂಟೇಷನ್ ಸಮಸ್ಯೆ ಇದೆ, ಈ ಥರದ್ದು ಏನಾದರೂ ನಿಮ್ಗೆ ಗೊಂದಲ ಇತ್ತು ಅಂದರೆ ಖಂಡಿತ ಕೇಳಿ. ನಾನು ಕೂಡ ವಾಯ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ನನಗೆ ಗೊತ್ತಿದ್ದರೆ. ನೀವು ಕೇಳೋ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಕೂಡ ಹೇಳಲ್ಲ. ಯಾಕೆ ಅಂದರೆ ಇಲ್ಲಿ ಏನಿರುತ್ತೆ ಅದೇ ಅಧಿಕೃತ. ನಾವು ಹೇಳ್ತೀವಿ ಅಥವಾ ಕೇಳ್ತೀವಿ ಅಂತಲ್ಲ, ನಾನೇ ಅಂತಲ್ಲ, ಯಾರಾದರೂ ಆಗಿರ್ಬೋದು. ಸೊ ಫೈನಲಿ ನಿಮಗೆ ಏನು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಕೊಡ್ತಾರೆ ಮಾರ್ಗದರ್ಶನ, ಆ ಒಂದು ಮಾರ್ಗದರ್ಶನವನ್ನು ನೀವು ಪರಿಗಣಿಸ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಪ್ರಮುಖ ಚೇಂಜಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ. ನೀವು ಏನಾದರೂ SSLC ಸಿಲೆಬಸ್ಸನ್ನು ಮೊದಲು ಕವರ್ ಮಾಡಬೇಕು ಅಂತ ಆಸಕ್ತಿಯನ್ನು ಹೊಂದಿದರೆ ನಮ್ಮ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ SSLC ಮ್ಯಾಥಮೆಟಿಕ್ಸ್ ಮತ್ತು SSLC ಸೈನ್ಸ್ ಕಂಟೆಂಟು ಲಭ್ಯ ಇದೆ. ಆ ಒಂದು ಕಂಟೆಂಟನ್ನು ನೀವು ಈಗಲೇ ನಮ್ಮ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ತೊಗೋಬೋದು. ತೊಗೊಂಡ್ರೆ ಕಂಪ್ಲೀಟ್ ಸಿಲೆಬಸ್ 1 ಇಯರ್ ಕೋರ್ಸ್ ಅದು. ಬಟ್ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋಗಳನ್ನು ನಿಮ್ಮ ಫ್ರೀ ಟೈಮ್ನಲ್ಲಿ ನೋಡಿ ನೋಟ್ಸ್ ಮಾಡಿಕೊಂಡು ಬರೆದು ಪರೀಕ್ಷೆ ಹೆಚ್ಚಿನ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಹಳೆಯ ವಿಡಿಯೋಗಳು ಕೂಡ ನೋಡಿಲ್ಲ ಅಂದರೆ ನೋಡಿ. ಧನ್ಯವಾದಗಳು.